ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ಗೌರವಾನ್ವಿತ ಪೊಲೀಸ್ ಕಮಿಷನರೇಟ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಹುಬ್ಬಳ್ಳಿ ಇವರ ಮುಖಾಂತರ ಕಾರವಾರ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಕಾಳಮ್ಮ ನಗರದಲ್ಲಿ ನಡೆದ ಶ್ರೀಮತಿ ರಂಜಿತಾ ಸಚಿನ್ ಕಾಟೆ ಬನ್ಸುಡಿ ಹಿಂದೂ ವಲಯರ್ ಅವರ ಅಮಾನಸ್ಯ ಹತ್ಯೆ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕಠಿಣ ಕಾನೂನು ಕ್ರಮ, ವಿಶೇಷ ತನಿಖೆ, ಸಂತ್ರಸ್ತ ಕುಟುಂಬ ತಕ್ಷಣ ನ್ಯಾಯ ಮತ್ತು ರಕ್ಷಣೆ ಒದಗಿಸುವಂತೆ ಒತ್ತಾಯಿಸಿ ಮನವಿ. ಮಾನ್ಯರೇ, ನಾವು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ವಿವಿಧ ದಲಿತ ಮುಖಂಡರುಗಳ ವತಿಯಿಂದ ರಾಜ್ಯದ ದಲಿತ ಸಮುದಾಯದ ಪರವಾಗಿ ಈ ಮನವಿಯನ್ನು ತೀವ್ರ ಆಕ್ರೋಶ, ನೋವು ಮತ್ತು ಹೋರಾಟದ ಮನೋಭಾವದೊಂದಿಗೆ ಸಲ್ಲಿಸುತ್ತಿದ್ದೇವೆ. ದಿನಾಂಕ 3/1/2026ರಂದು ಕಾರವಾರ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಕಾಳಮ್ಮ ನಗರದಲ್ಲಿ ವಾಸವಿದ್ದ ಶ್ರೀಮತಿ ರಂಜಿತಾ ಸಚಿನ್ ಕಾಟೆ ಬನ್ಸುಡಿ ಜಾತಿ ಹಿಂದೂ ವಲಯರ್ ಸಮುದಾಯ ಇವರನ್ನು ತಾಲೂಕಿನ ಕಾಳಮ್ಮ ನಗರದ ನಿವಾಸಿಯಾದ ರಫೀಕ್ ತಂದೆ ಇಮಾಮ್ ಸಾಬ್ ಹೆಳ್ಳೂರ್ ಎಂಬ ವ್ಯಕ್ತಿ ಮದುವೆ ನೆಪದಲ್ಲಿ ನಿರಂತರವಾಗಿ ಕಿರುಕುಳ ನೀಡಿ ಆತನ ಪ್ರಸ್ತಾವನೆಗೆ ಸ್ಪಂದಿಸಿದ ಕಾರಣ ದಿನಾಂಕ 3/1/2026ರಂದು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಕುತ್ತಿಗೆಯನ್ನು ಬರ್ಬರವಾಗಿ ಕೊಯ್ದು ಕ್ರೂರವಾಗಿ ಹತ್ಯೆ ಮಾಡಿರುವುದು ರಾಜ್ಯವನ್ನು ಬೆಚ್ಚಿ ಬೀಳಿಸುವ ಒಂದು ಅಮಾನುಷ ಅಪರಾಧವಾಗಿದೆ. ಈ ಪ್ರಕರಣದಲ್ಲಿ ಮತ್ತೊಂದು ಗಂಭೀರ ಅಂಶವೆಂದರೆ ರಂಜಿತಾ ಅವರನ್ನು ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ತರಲಾಗಿದ್ದು, ಮಾರ್ಗ ಮಧ್ಯೆ ಅವರ ಮರಣ ಹೊಂದಿದ ಕಾರಣವಾಗಿ ಹುಬ್ಬಳ್ಳಿಯಲ್ಲಿ ಪೋಸ್ಟ್ ಮಾರ್ಟಮ್ ನಡೆದು ಪ್ರಕರಣ ನಡೆದ ಸ್ಥಳ ಕಾರವಾರ ಜಿಲ್ಲೆಯಾಗಿದ್ದರೂ ತನಿಖೆಗೆ ಜಿಲ್ಲೆಗಳ ನಡುವೆ ಚದರದಂತೆ ರಾಜ್ಯ ಸರ್ಕಾರ ದುಃಖಕರ ಸಂಗತಿ ಅಂದರೆ ರಂಜಿತಾ ಅವರ ಮಗ 11 ವರ್ಷದ ಪುತ್ರ ಸಾತ್ವಿಕ್ ಎಂಬವನು ಇಂದು ತಾಯಿಯನ್ನು ಕಳೆದುಕೊಂಡು ಅನಾಥವಾಗಿದ್ದಾನೆ. ಈ ಹತ್ಯೆ ಕೇವಲ ಒಬ್ಬ ಮಹಿಳೆಯ ಕೊಲೆ ಅಲ್ಲ, ಇದು ಮಹಿಳೆಯ ಸ್ವಾತಂತ್ರ್ಯದ ಗೌರವ ಮತ್ತು ದಲಿತ ಸಮುದಾಯದ ಜೀವ ಭದ್ರತೆ ಮೇಲೆ ನಡೆದ ನೇರ ದಾಳಿಯಾಗಿದೆ. ಈ ರಾಜ್ಯದಲ್ಲಿ ಇತ್ತೀಚೆಗೆ ಚಿತ್ರದುರ್ಗದ ಜಿಲ್ಲೆಯಲ್ಲಿ ಇರಬಹುದು ಮತ್ತು ಧಾರವಾಡ ಜಿಲ್ಲೆಯ ಮಾನ್ಯಳ ಮರ್ಯಾದೆಗಿಡ ಹತ್ಯೆ ಇರಬಹುದು ಮತ್ತು ಇನ್ನೂ ಅನೇಕ ರಾಜ್ಯದಲ್ಲಿ ನಡೆಯುವ ಹತ್ಯೆಗಳ ಮರೆಯುವ ಮುನ್ನವೇ ಈ ಯಲ್ಲಾಪುರದ ರಂಜಿತಾಳ ಕ್ರೂರ ಹತ್ಯೆಯಾಗಿದೆ. ಈ ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಮುದಾಯದ ಹೆಣ್ಣು ಮಕ್ಕಳಿಗೆ ಯಾವುದೇ ರಕ್ಷಣೆ ಇಲ್ಲದಂತಾಗಿದೆ ಎಂಬ ಭಯಾನಕ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ಸರ್ಕಾರ ದಲಿತರ ರಕ್ಷಣೆ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಸ್ಪಷ್ಟವಾಗಿದೆ. ಆದ್ದರಿಂದ ತಕ್ಷಣ ಈ ಕೆಳಕೊಂಡ ಹಕ್ಕೊತ್ತಾಯಗಳನ್ನು ಜಾರಿಗೊಳಿಸಬೇಕೆಂದು ಎಲ್ಲ ದಲಿತ ಮುಖಂಡರ ಪರವಾಗಿ ಒತ್ತಾಯಿಸುತ್ತೇವೆ. ಹಕ್ಕೊತ್ತಾಯಗಳು ಮತ್ತು ಬೇಡಿಕೆಗಳು: ಈ ಪ್ರಕರಣವನ್ನು SC/ST ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ತ್ವರಿತ ನ್ಯಾಯ ಒದಗಿಸಬೇಕು. ಈ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಕ್ಕೆ ಒಪ್ಪಿಸಿ ರಾಜ್ಯ ಮಟ್ಟದ ವಿಶೇಷ ತನಿಖಾ ತಂಡ SIT ನೇಮಿಸಬೇಕು. ತನಿಖೆ ಸಂಪೂರ್ಣವಾಗಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ನಮ್ಮ ಆಯುಕ್ತರಾದ ಇವರಿಗೆ ವಹಿಸಿದ್ರೆ ಸೂಕ್ತ ಆಗ್ತದೆ ಅಂತೇಳಿ ನಮ್ದು ದಲಿತ ಮುಖಂಡರ ಒಂದು ಒತ್ತಾಯ. ಅದೇ ರೀತಿ ಸಂತ್ರಸ್ತ ಕುಟುಂಬಕ್ಕೆ ತಕ್ಷಣ ಯೋಗ್ಯ ರಾಜ್ಯ ಸರ್ಕಾರ ಪರಿಹಾರ ಧನ ನೀಡಬೇಕು. ರಂಜಿತ್ ಅವರ ಪುತ್ರ ಸಾತ್ವಿಕ್ ಕಾಟೆ 11 ವರ್ಷ, ಅವರಿಗೆ ಸಂಪೂರ್ಣ ಉಚಿತ ಹಾಗೂ ನಿರಂತರ ಶಿಕ್ಷಣ ನೀಡಬೇಕು ಮತ್ತು ಮಾಸಿಕ ಜೀವನ ಭತ್ಯೆ ನೀಡಬೇಕು. ಅವರಿಗೆ 18 ವರ್ಷ ಪೂರೈಸಿದ ನಂತರ ಸಾತ್ವಿಕನಿಗೆ ಸರ್ಕಾರಿ ಉದ್ಯೋಗ ಆದ್ಯತೆ ನೀಡಬೇಕು. ಸಂತ್ರಸ್ತ ಕುಟುಂಬಕ್ಕೆ ಪೊಲೀಸ್ ಇಲಾಖೆ ಭದ್ರತೆ ನೀಡಬೇಕು. ರಾಜ್ಯದಲ್ಲಿ ನಡೆದ ಚಿತ್ರದುರ್ಗ ಮತ್ತು ಧಾರವಾಡ ಜಿಲ್ಲೆ ಹಾಗೂ ರಾಜ್ಯದ ಇಲ್ಲಿ ಇನಾಮಿರಾಪುರದಲ್ಲಿ ನಡೆದಂತ ಯಲ್ಲಾಪುರ ಹಾಗೂ ರಾಜ್ಯದ ಇತರ ಪ್ರಕರಣಗಳನ್ನು ಒಟ್ಟಾಗಿ ಪರಿಗಣಿಸಿ ದಲಿತ ಮಹಿಳೆಯರ ಮೇಲಿನ ಅಪರಾಧಗಳನ್ನು ಮೇಲಿನ ಕುರಿತ ಶ್ವೇತ ಪತ್ರ ಬಿಡುಗಡೆ ಮಾಡಬೇಕು. ಏನಾಗೈತೆ ಎಂಬುದನ್ನು ದಲಿತ ಸಮುದಾಯದ ಹೆಣ್ಣು ಮಕ್ಕಳಿಗೆ ರಕ್ಷಣೆಗೆ ಪ್ರತ್ಯೇಕ ರಾಜ್ಯ ಮಟ್ಟದ ಕಾನೂನು ನಿಯಮಾವಳಿ ರೂಪಿಸಬೇಕು. ಗ್ರಾಮ ಮಟ್ಟದಲ್ಲಿ ಶಾಂತಿ ಮತ್ತು ರಕ್ಷಣೆ ಸಮಿತಿಗಳನ್ನು ರಚಿಸಬೇಕು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ದಲಿತ ಮಹಿಳೆಯರ ಮೇಲಿನ ಅಪರಾಧಿಗಳಿಗೆ ತ್ವರಿತ ಸ್ಪಂದನೆಗಾಗಿ ವಿಶೇಷ ಹೆಲ್ಪ್ ಲೈನ್ ಮತ್ತು ಕಾರ್ಯಪಡೆ ಸ್ಥಾಪಿಸಬೇಕು. ಈ ಮನವಿಯಲ್ಲಿರುವ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಜಾರಿಗೊಳಿಸಿದ್ದಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ರಾಜ್ಯದ ದಲಿತ ವಿವಿಧ ಮುಖಂಡರ ಮುಖಾಂತರ ಈ ಒಂದು ಒತ್ತಾಯವನ್ನು ಒತ್ತಾಯಿಸ್ತಾ ಇದ್ದೇವೆ. ಈ ಮನವಿಯನ್ನು ಮಾನ್ಯ ಆಯುಕ್ತರಾದ ನಮ್ಮ ಎನ್ ಶಶಿಕುಮಾರ್ ಅವರು ಸರ್ ಮುಖಾಂತರ ಮಾನ್ಯ ಜಿಲ್ಲಾ ರಾಜ್ಯ ಮುಖ್ಯಮಂತ್ರಿಗಳ ಮತ್ತು ಗೃಹ ಮಂತ್ರಿಗಳ ಅರ್ಪಿಸ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ಎಲ್ಲ ಈಗಿನ ಮಾತಾಡಿದಂತ ಎಲ್ಲ ನಮ್ಮ ಮುಖಂಡರುಗಳು ಹೇಳಿದ್ರು, ಅಸ್ಪೃಶ್ಯತೆಯ ಬಗ್ಗೆ ಗ್ರಾಮಗಳಲ್ಲಿ ಓಣಿಗಳಲ್ಲಿ ಹೇಳ್ಬೇಕಂದ್ರು ನಾವೆಲ್ಲ ಬದಲಾಗಿದ್ದೇವೆ. ಮಾನ್ಯ ಕಮಿಷನರ್ ಅಲ್ಲಿ ವಿನಂತಿ ಮಾಡ್ತೇನೆ, ಮಾನ್ಯ ವರಿಷ್ಠರಲ್ಲಿ ವಿನಂತಿಯನ್ನು ಮಾಡ್ತೇವೆ.
ನಾವು ಅಸ್ಪೃಶ್ಯರು, ನಾವು ಬದಲಾವಣೆ ಆಗಿದ್ದೇವೆ. ಆದ್ರೆ ಸ್ಪೃಶ್ಯರ ಏನದಾರಲ್ಲ ಅವರ ಮನಸ್ಥಿತಿ ಬದಲಾಗಿಲ್ಲ. ನನ್ನ ಸ್ಪೃಶ್ಯರಿಗೆ ಜಾಗೃತಿ ಮೂಡಿಸಿ ಅಂತ ಈ ಮೂಲಕ ವರಿಷ್ಠಾಧಿಕಾರಿಗಳಿಗೆ. ಯಾಕಂದ್ರೆ ಅಲ್ಲಿ ನಮ್ಮ ತಾಯಂದಿರು ಇರ್ತಾರೆ, ಅಲ್ಲಿ ಅಕ್ಕಂದಿರು ಇರ್ತಾರೆ, ಸ್ಟೂಡೆಂಟ್ಗಳು ಇರ್ತಾರೆ. ತಾವೇನ್ ಮಾಡ್ತಾ ಇದೀರಿ ಅಂದ್ರೆ ದಲಿತ ಮುಖಂಡರುಗಳನ್ನಷ್ಟೇ ಕರಿತೀರಿ, ತಮಗೆ ಬೇಕಾದಂತದ ನಮ್ಗೆ ಚಾಯ್ ಕಾಫಿ ಕೊಟ್ಟು ಕುಡಿಸಿ ತಮಗೆ ದಾಖಲಾತಿಗಳನ್ನ ಸರ್ಕಾರಕ್ಕೆ ಸಲ್ಲಿಸುವಂತ ವ್ಯವಸ್ಥೆಯನ್ನು ಮಾಡ್ತೀರಿ. ಯಾಕೆ ನಾವು ದಲಿತ ಕೇರಿಗಳಿಗೆ ಪೊಲೀಸರ ನಡಿಗೆ ಅಥವಾ ಜಿಲ್ಲಾಡಳಿತ ನಡಿಗೆ ಅಂತ ಕೇಳ್ತಾ ಇದ್ದಾನೆ ಅಂತಂದ್ರೆ ಇಂಥ ಘಟನೆಗಳನ್ನು ಕೆಲವೊಂದ ಯುವತಿಯರು ಹೇಳ್ಕೋಕೆ ಇಷ್ಟಪಡಲ್ಲ. ಯಾವಾಗ ನೀವು ಅಧಿಕಾರಿಗಳು ತಮ್ಮ ಬಂದಿರ್ತೀರಿ ಆ ಅಧಿಕಾರಿಗಳ ಮುಂದೆ ಆ ಯುವತಿಯರು ತಮ್ಮ ನೋವುಗಳನ್ನ ತೋಡ್ಕೋತಾರೆ. ನಮ್ಮ ನಷ್ಟ ನೀವು ಮೀಟಿಂಗ್ ಕರೆದು ನಾನು ಕುರ್ಚಿ ಮ್ಯಾಗ ಮುಂದೆ ಕುಂತೆ, ನೀನು ಕುರ್ಚಿ ಮ್ಯಾಗ ಮುಂದೆ ಕುಂತೆ ಅಂತೇಳಿ ನಾವು ಹಿರಗುರಿ ತೋರಿಸ್ಕೊಂಡು ಮತ್ತೆ ನಮ್ಮ ಕೆಲಸಕ್ಕೆ ನಾವು ಇರ್ತೀವಿ. ಸಂದೇಶ ದಲಿತ ಕೇರಿಗಳಿಗೆ ಮುಟ್ಟೋದಿಲ್ಲ. ದಲಿತ ಕುಂದರ ಸಭೆಗಳನ್ನ ಜಾಗೃತ ಕೆಲಸವನ್ನ ನಾನು ಪ್ರತಿ ಸಲ ಮೂಡಿಸೋ ಸಂಬಂಧ ತಾವು ಸಮಾಜ ಕಲ್ಯಾಣ ಇಲಾಖೆಗೂ ನಾವು ಪ್ರತಿ ಸಲ ನಾವು ಮೀಟಿಂಗ್ ಅಲ್ಲಿ ಮನವಿ ಮಾಡಿದ್ದೇನೆ. ನೀವು ಒಂದು ಟಿವಿಯನ್ನ ಪ್ರೋಗ್ರಾಮ್ ಮಾಡಿಕೊಡ್ರಿ, ಆ ವಿಚಾರದಲ್ಲಿ ನೀವು ದಲಿತ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು, ಏನಿಲ್ಲ ಅಂತೇಳಿ ಮಾಡ್ರಿ ಅಂತಂದ್ರೆ ಇಲ್ಲಿವರೆಗೂ ಸಮಾಜ ಕಲ್ಯಾಣ ಇಲಾಖೆನೂ ವಿಫಲವಾಗಿದೆ. ಅದಕ್ಕೋಸ್ಕರ ಏನು ಪದೇ ಪದೇ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದ್ದಾರೆ. ಇಲ್ಲಿವರೆಗೂ ನಾವು 13 ಸಲ ಹುಬ್ಬಳ್ಳಿಯನ್ನ ಬಂದ್ ಮಾಡಿದ್ವಿ. ಈಗಲೂ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡ್ಬೇಕಂದ್ವಿ, ಆದ್ರೆ ನ್ಯಾಯ ಸಿಕ್ತು ಅನ್ನೋ ಒಂದು ದೃಷ್ಟಿಯಿಂದ ನಾವೆಲ್ಲ ಸುಮ್ಮನಿದ್ವಿ. ಅದು ದುರಂತ ನಡೀತು, ನಿನ್ನೆ ಮತ್ತೆ ನ್ಯಾಯ ಸಿಗಲ್ಲ. ಅದಕ್ಕೋಸ್ಕರ ಆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ರು. ಎಷ್ಟೋ ಸಲ ಅವನು ಒಬ್ಬ ದುಷ್ಕರ್ಮಿ ಅದಾನೆ, ಅವನ ಮೇಲೆ ಜಂಗಲ್ ಆಕ್ಟ್ ಮೇಲೆ ಕೇಸ್ ಆಗದೆ, ಬಹಳ ಹೊಲಸಿತ್ತು ಅಂತ ಅವನ ಮೇಲಿನ ಪೊಲೀಸ್ ಇಲಾಖೆ ಗಮನ ತಗೋಬೇಕಾಗಿತ್ತು. ಅದು ಕಾರವಾರ ಜಿಲ್ಲಾ ಪೊಲೀಸರ ವಿಫಲ ಅಂತ ಹೇಳ್ಕೊಂಡು ನಾನು ಈ ದಿವಸ ನಮ್ಮ ಇಲಾಖೆಗಳಿಗೆ, ನಮ್ಮ ಹುಬ್ಬಳ್ಳಿ ಧಾರವಾಡ ಶಾರ್ಟ್ ಮೀಟಿಂಗ್ ಇರ್ತಾರೆ ಅಂತದ್ದು ನಮ್ಮ ಆಯುಕ್ತರುಗಳಾಗಲಿ ನಮ್ಮ ಇಲಾಖೆಯವರಾಗಲಿ ಎಲ್ಲರೂ ಬಹಳ ಸ್ಪಂದಿಸ್ತಾರ ಅನ್ನೋ ವಿಚಾರದಲ್ಲಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ತಾವೆಲ್ಲರೂ ದಲಿತರ ಕೇರಿಗಳಿಗೆ ಅಥವಾ ದಲಿತರ ಓಣಿಗಳಿಗೆ ಪೊಲೀಸರ ನಡಿಗೆ ಅಥವಾ ಜಿಲ್ಲಾಡಳಿತ ನಡಿಗೆ ಅಂತ ನೀವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ರಿ. ವಾರದಲ್ಲಿ ಈ ಪೊಲೀಸ್ ಇಲಾಖೆಯಲ್ಲಿ ತಿಂಗಳ ಕೊನೆಯ ದಿವಸ ಪೊಲೀಸ್ ಸ್ಟೇಷನ್ನಲ್ಲಿ ಕರಿಬೇಕು. ಮೊನ್ನೆ ನಾ ಹೇಳಿದಂತರ ಪ್ರತಿ ಸಲನೂ ಆ ತಿಂಗಳಲ್ಲಿ ಎಸ್ ಕರಿಬೇಕು, ವರ್ಷದಲ್ಲಿ ಪೊಲೀಸ್ ಕಮಿಷನರು ಮತ್ತು ಜಿಲ್ಲಾಡಳಿತ ಅಥವಾ ಎಸ್ ಪಿ ಕರಿಬೇಕು. ಅದಕ್ಕೋಸ್ಕರ ತಮ್ಮಲ್ಲಿ ಎಲ್ಲರೂ ವಿನಂತಿ ಮಾಡ್ತಾ ಇದ್ದೇನೆ. ಈ ಸಣ್ಣ ವಿಚಾರದಲ್ಲಿ ತಾವೇನು ಕಾನೂನಿನ ಕಠಿಣ ಕ್ರಮವನ್ನು ತಗೊಂಡಿದ್ದೀರಿ, ದಲಿತರ ರಕ್ಷಣೆಗೋಸ್ಕರ ಇದೊಂದು ಕ್ರಮವನ್ನು ತಗೋಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ. ಇನ್ನು ಮುಂದೆ ಇದೇ ರೀತಿ ನಡೆದರೆ ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೊಡುವ ಮೂಲಕ